ಭಾರತಕ್ಕೆ ಈಗ ವ್ಯಾಕ್ಸಿನ್ ಡಬಲ್ ಧಮಾಕ ಯಾಕೆ ನೋಡಿ. ಭಾರತೀಯ ಔಷಧ ನಿಯಂತ್ರಕ ನಿರ್ದೇಶಕರಿಂದ ಈಗ ಅನುಮತಿಯನ್ನು ನೀಡಲಾಗಿದೆ. ಸಂಕ್ರಾಂತಿ ವೇಳೆ ದೇಶದೆಲ್ಲೆಡೆ ಲಸಿಕೆ ಹಂಚಿಕೆಯ ಸಾಧ್ಯತೆ ಇದೆ. ಭಾರತಕ್ಕೆ ಕೊರೋನಾ ವ್ಯಾಕ್ಸಿನ್ ಡಬಲ್ ಧಮಾಕ ಈಗ ಇದೆ. ಭಾರತದಲ್ಲಿ 2 ಕೊರೋನಾ ಲಸಿಕೆಗೆ ಅನುಮತಿ. ಒಂದು ಬಂದ್ರೆ ಸಾಕಪ್ಪ ಅಂತ ಇದ್ರು ಜನ. ಈಗ ಎರಡೆರಡು ಡಬಲ್ ಧಮಾಕ ಬಂದಿದೆ, ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್. ಭಾರತೀಯ ಔಷಧ ನಿಯಂತ್ರಕ ನಿರ್ದೇಶಕರು ಇವತ್ತು ಅನುಮತಿಯನ್ನ ಕೊಟ್ಟಿದ್ದಾರೆ. ಸಂಕ್ರಾಂತಿ ವೇಳೆಗೆ ದೇಶದೆಲ್ಲೆಡೆ ಲಸಿಕೆ ಹಂಚಿಕೆಯ ಸಾಧ್ಯತೆ ಇದೆ. ಹಾಗಾಗಿನೇ ಕೊರೋನಾ ವ್ಯಾಕ್ಸಿನ್ ನಲ್ಲಿ ಹೊಸ ವರ್ಷದಿಂದ ಹೊಸ ಸುದ್ದಿಗಳು ಬರ್ತಾ ಇದೆ, ಖುಷಿಯಾದಂತಹ ಸುದ್ದಿಗಳು ಬರ್ತಾ ಇದೆ, ನೆಮ್ಮದಿಯ ನಿಟ್ಟುಸಿರನ್ನ ಬಿಡುವಂತಹ ಸುದ್ದಿಗಳು ಬರ್ತಾ ಇದೆ. ಸಾಕಪ್ಪ ಸಾಕು ಕೊರೋನಾ ಕಾಟ ಅನ್ನೋ ಮಟ್ಟಕ್ಕಿದ್ವಿ. ಈಗ ವ್ಯಾಕ್ಸಿನ್ ಬರ್ತಾ ಇರೋದ್ರಿಂದ ಅಲ್ಲಿಗೆ ಮುಗೀತು ಅಂತ ಹೇಳಿ ಹಾಗಂತ ಅನ್ಕೊಳಕ್ ಹೋಗ್ಬೇಡಿ. ಕಾರಣ ನೀವು ಇನ್ನೂ ಎಚ್ಚರಿಕೆ ಹೆಜ್ಜೆ ಇಡಬೇಕು. ವ್ಯಾಕ್ಸಿನ್ ತಗೊಂಡ್ಬಿಟ್ರೆ ಮುಗಿದೋಯ್ತು ಅಂತ ಅನ್ನಕ್ ಹೋಗ್ಬೇಡಿ, ಎಚ್ಚರಿಕೆ ಹೆಜ್ಜೆ ಇಡಬೇಕು. ಯಾಕೆ ಅಂತ ಆಮೇಲೆ ಹೇಳ್ತೀವಿ. ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಲಸಿಕೆಗೆ ಈಗ ಅನುಮತಿಯನ್ನ ಕೊಟ್ಟಿದ್ದಾರೆ. ಇವತ್ತು ಡ್ರಗ್ ಕಂಟ್ರೋಲರ್ ಇಂಡಿಯಾದಿಂದ ಈ ಪರ್ಮಿಷನ್ ಕೊಟ್ಟಾಗಿದೆ 2 ಲಸಿಕೆಗೆ, ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಇನ್ನು 3ನೇ ಹಂತದ ಪ್ರಾಯೋಗಿಕ ಹಂತದಲ್ಲಿತ್ತು. ಬಟ್ ಈಗಾಗಲೇ 3ನೇ ಹಂತದ ನಡೀತಾ ಇತ್ತು. ಅದರ ಮಧ್ಯದಲ್ಲೇ ತುರ್ತು ಸಂದರ್ಭದಲ್ಲಿ ಅದನ್ನು ಬಳಕೆ ಮಾಡಬಹುದು, ಯಾಕಂದ್ರೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟ್ಗಳು ಆಗಿರಲಿಲ್ಲ ಎಲ್ಲೂ ಕೂಡ ಅನ್ನೋದಿತ್ತು. ಹಾಗಾಗಿ ಇದಕ್ಕೆ ಪರವಾನಗಿಯನ್ನ ಕೊಟ್ಟಿದ್ದಾರೆ. ಬಟ್ ಅದರ ಪ್ರಯೋಗ ಹಾಗೆ ಮುಂದುವರಿಯುತ್ತೆ. ಭಾರತ ಔಷಧ ನಿಯಂತ್ರಕ ನಿರ್ದೇಶಕರಿಂದ ಅನುಮತಿಯನ್ನ ಕೊಟ್ಟಾಗಿದೆ. ಮಕರ ಸಂಕ್ರಾಂತಿಯಂದೇ ಲಸಿಕೆಯ ವಿತರಣೆಯನ್ನ ಆರಂಭ ಮಾಡಬಹುದು ಅಂತ ಹೇಳಿ ಒಂದು ಗಮನಿಸ್ಕೊಳ್ಳಿ. ನೆನಪು ಮಾಡೋಕ್ಕಂತ ಪ್ರಯತ್ನ ಮಾಡ್ತೀನಿ. ನಿನ್ನೆ ಅಷ್ಟೇ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಇದನ್ನ ಗೋರಖ್ಪುರ್ನಲ್ಲಿ ನಡೆದಂತ ಒಂದು ಕಾರ್ಯಕ್ರಮದಲ್ಲಿ ಅಧಿಕೃತವಾಗಿಯೇ ಅನೌನ್ಸ್ ಅನ್ನ ಮಾಡ್ತಾರೆ. ಆದರೆ ನಮಗೆ ಅಧಿಕೃತವಾಗಿ ಸಿಗಬೇಕಾಗಿದ್ದು ಡ್ರಗ್ ಕಂಟ್ರೋಲ್ ಆಫ್ ಇಂಡಿಯಾದಿಂದ ಸಿಗಬೇಕಾಗಿತ್ತು, ಅದು ಇವತ್ತು ಸಿಕ್ಕಾಗಿದೆ. ಈಗ ಮಕರ ಸಂಕ್ರಾಂತಿಯಂದೇ ಲಸಿಕೆ ವಿತರಣೆ ಆಗುವಂತಹ ಸಾಧ್ಯತೆ ಇದೆ ಅನ್ನೋ ಮಾಹಿತಿಗಳಿದೆ. ಸೇರಂ ಕಂಪನಿ ಉತ್ಪಾದಿಸ್ತಾ ಇರುವಂತಹ ಕೋವಿಶೀಲ್ಡ್ ಲಸಿಕೆ, ಕೋವಿಶೀಲ್ಡ್ ನಮ್ಮದಲ್ಲ, ದೇಶೀಯದ್ದಲ್ಲ. ಆದರೆ ಕೋವ್ಯಾಕ್ಸಿನ್ ಏನಿದೆ ಅದು ದೇಶೀಯವಾಗಿರುವಂತಹ ಲಸಿಕೆ ಆಗಿದೆ. ಬಟ್ ನಿನ್ನೆ ಉತ್ತರ ಪ್ರದೇಶದ ಮಾಜಿ ಮುಖ್ಯಮಂತ್ರಿ ಕೂಡ ಒಂದು ವಿವಾದಾತ್ಮಕ ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಅವೆಲ್ಲವೂ ಕೂಡ ಬದಿಗೊತ್ತೋಣ. ನಮ್ಮ ರಕ್ಷಣೆಗೆ ನಾವು ಹೋಗೋಣ, ನಮ್ಮ ಜೀವ ಉಳಿಸ್ಕೊಳ್ಳೋಕ್ಕೆ. ಭಾರತ್ ಬಯೋಟೆಕ್ನ ಉತ್ಪಾದಿಸ್ತಾ ಇರುವಂತಹ ಕೋವ್ಯಾಕ್ಸಿನ್ ಲಸಿಕೆ ಇದು ದೇಶೀಯ ಲಸಿಕೆ ಅಂತ ಕರೆಯಬಹುದು ಇದನ್ನು, ಕೋವ್ಯಾಕ್ಸಿನ್ ಅನ್ನ. ಕೋವಿಶೀಲ್ಡ್ ದೇಶೀಯ ಅಲ್ಲ, 2 ಮಿಕ್ಸ್ ಆಗಿದೆ. ನಮ್ಮದು ಮತ್ತೆ ನಿಂದು ಮಿಕ್ಸ್ ಆಗಿರೋದು. ಆದರೆ ದೇಶೀಯವಾಗಿರೋದು ಕೋವ್ಯಾಕ್ಸಿನ್ ಇದೆ. ಕೋವಿಶೀಲ್ಡ್ ಲಸಿಕೆ 70.42% ಪರಿಣಾಮಕಾರಿ ಮತ್ತು ಸುರಕ್ಷಿತವಾಗಿದೆ ಅನ್ನೋದನ್ನ ದೃಢಪಡಿಸಿದ್ದಾರೆ. ಈಗ 70% ಲಸಿಕೆ ಪರಿಣಾಮಕಾರಿ ಮತ್ತು ಸುರಕ್ಷಿತ ಅಂತ ಹೇಳ್ಬೇಕಂದ್ರೆ ಅದಕ್ಕಿಂತಲೂ ದೊಡ್ಡ ಪರಿಣಾಮ ಇನ್ನೊಂದು ಬೇಕಾಗಿಲ್ಲ. 23,745 ಮಂದಿಯ ಮೇಲೆ ಕೋವಿಶೀಲ್ಡ್ ಲಸಿಕೆಯ ಪ್ರಯೋಗವನ್ನು ಈಗಾಗಲೇ ಮಾಡಲಾಗಿದೆ. 23,745 ಮಂದಿಯ ಮೇಲೆ ಈ ಲಸಿಕೆ ಪ್ರಯೋಗ ಆಗಿದೆ. ನೀವು ಗಮನಿಸಬಹುದು, ಅನ್ನವನ್ನ ಮಾಡಿದಾಗ ಅನ್ನ ಬೆಂದಿದೆಯೋ ಇಲ್ಲೋ ಅಂತ ನೋಡೋಕೆ ಅನ್ನದ ಅಗಳನ್ನ ತಗೊಳ್ತಾರೆ. ಬಟ್ ಈ ಲಸಿಕೆಯ ವಿಚಾರದಲ್ಲಿ ಸಾಮಾನ್ಯವಾಗಿ ಜನ ಇದಕ್ಕೆ ಕಂಪೇರ್ ಮಾಡ್ತಾರೆ, ಸಾಕಲ್ವಾ ಸರ್ ಅಂತೇಳಿ. ಹಾಗಾಗಲ್ಲ. 18 ವರ್ಷ ಮೇಲ್ಪಟ್ಟವರು ಕೋವಿಶೀಲ್ಡ್ ಲಸಿಕೆಯನ್ನು ಬಳಸಬಹುದು. ಯಾಕೆ ಲಸಿಕೆಯಲ್ಲಿ ಸಮಸ್ಯೆ ಆಗುತ್ತೆ ಅಂದರೆ ಬೇರೆ ಬೇರೆ ಅನಾರೋಗ್ಯದಿಂದ ಬಳಲ್ತಾ ಇರುವಂಥವ್ರು ಇರ್ತಾರೆ. BP ಶುಗರ್ ಪೇಷಂಟ್ ಆಗಿರ್ತಾರೆ, ಅಸ್ಮಾ ಪೇಷಂಟ್ಸ್ಗಳಾಗಿರ್ತಾರೆ, ಇನ್ನುಳಿದಂಥ ಕಿಡ್ನಿ ಸಮಸ್ಯೆಯನ್ನು ಡಯಾಲಿಸಿಸ್ ಅನ್ನು ಮಾಡ್ಕೊಳ್ತಾ ಇರ್ತಾರೆ. ಅಂಥವರ ಮೇಲೆ ಇದು ಹೇಗೆ ಪರಿಣಾಮವನ್ನು ಬೀರುತ್ತೆ ಅನ್ನೋದು ಬಹಳ ಮುಖ್ಯವಾಗುತ್ತೆ. ಕೋವ್ಯಾಕ್ಸಿನ್ ಲಸಿಕೆ 3ನೇ ಹಂತದ ಪ್ರಯೋಗ ಇನ್ನೂ ನಡೀತಾ ಇದೆ. ಇನ್ನು ಸ್ವಲ್ಪ ಮಟ್ಟದಲ್ಲಿ ನಿಧಾನಗತಿಯಲ್ಲಿ ನಡೀತಾ ಇದೆ. ಅದರ ಮಧ್ಯದಲ್ಲೇ ಇದಕ್ಕೆ ಈಗ ಲಸಿಕೆಯನ್ನು ಕೊಡಬಹುದು ಅನ್ನೋದಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. 25,800 ಮಂದಿಯ ಮೇಲೆ ಕೋವ್ಯಾಕ್ಸಿನ್ ಲಸಿಕೆ 3ನೇ ಹಂತದ ಪ್ರಯೋಗ ಈಗಾಗಲೇ ಆಗಿದೆ. ಹೀಗಿರಬೇಕಾದ್ರೆ ಅದರಲ್ಲಿ ಸೈಡ್ ಎಫೆಕ್ಟ್ಗಳು ಏನೂ ಕೂಡ ಕಂಡಿಲ್ಲ, ದೊಡ್ಡ ಪರಿಣಾಮಗಳನ್ನು ಬೀರುವಂಥದ್ದು ಏನೂ ಇಲ್ಲ. ಹಾಗಾಗಿ ಇದಕ್ಕೆ ಕೊಡಬಹುದು ಅಂತ ತಜ್ಞರು ಅಭಿಪ್ರಾಯವನ್ನು ವ್ಯಕ್ತಪಡಿಸಿ ಇವತ್ತು ಅದಕ್ಕೆ ಪರವಾನಗಿಯನ್ನು ಕೊಟ್ಟಿದ್ದಾರೆ. ಇವರಲ್ಲಿ 22,500 ಮಂದಿಗೆ ಈಗಾಗಲೇ 3ನೇ ಹಂತದ ಲಸಿಕೆ ಪ್ರಯೋಗ ನಡೆದಾಗಿದೆ. ಟೋಟಲ್ ಆಗಿದೆ 25,500. 22,500 ಮಂದಿಗೆ ಈಗಾಗಲೇ 3ನೇ ಹಂತದ ಲಸಿಕೆ ಪ್ರಯೋಗ ಆಗಿ ಹೋಗ್ಬಿಟ್ಟಿದೆ. ಇನ್ನುಳಿದಂಥ 3,000 ಇದ್ರು. 22,500 ಮಂದಿಗೆ ಈಗಾಗಲೇ ಆಗಿದೆ. ಮುಂದಿನ ಪ್ರಯೋಗಗಳು ಕೂಡ ಹಾಗೆ ಮುಂದುವರಿಯುತ್ತೆ. ಒಬ್ಬರಿಗೆ ಕೊರೋನಾ ತಡೆಗೆ 2 ಡೋಸ್ನ ಲಸಿಕೆಯ ಅಗತ್ಯತೆ ಇದೆ ಅಂತ ಹೇಳಿದ್ದಾರೆ. ಮೊದಲನೇ ಡೋಸನ್ನು ತಗೊಂಡು 12 ವಾರಗಳ ನಂತರ, ಅಂದರೆ ಸಹಜವಾಗಿ 3 ತಿಂಗಳು ಅಂತ ಹೇಳಿ, 3 ತಿಂಗಳ ನಂತರ ಇದಕ್ಕೆ ಅವಕಾಶವನ್ನ ಮಾಡಿಕೊಡಬಹುದು 3ನೇದಕ್ಕೆ ಅಂತ ಹೇಳ್ತಾ ಇದ್ದಾರೆ. 2 ರಿಂದ 8 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಲಸಿಕೆ ಸಂಗ್ರಹಿಸಿ ಇಡಬಹುದು. 2 ಲಸಿಕೆಗಳಿಗೂ ಕೂಡ ದೊಡ್ಡ ಮಟ್ಟದಲ್ಲಿ ಸಮಸ್ಯೆ ಆಗಲ್ಲ.
ಕಾರಣ ಇದರ ಟೆಂಪರೇಚರನ್ನು ಈಗ ನಾರ್ಮಲ್ ಆಗಿ ನಾವು ಹೇಗೆ ಯೂಸ್ ಮಾಡ್ಕೊಳ್ತೀವಿ ಆ ಟೆಂಪರೇಚರಲ್ಲಿ 2ರಿಂದ 8 ಡಿಗ್ರಿ ಸೆಲ್ಸಿಯಸ್ನಲ್ಲಿ ಲಸಿಕೆಯನ್ನು ಬಳಸ್ಕೊಳ್ಬಹುದು, ಅದನ್ನು ಸಂಗ್ರಹ ಮಾಡಬಹುದು ಅಂದಿದ್ದಾರೆ. ದೊಡ್ಡ ಮಟ್ಟದಲ್ಲಿ ಕಷ್ಟ ಆಗಲಿಕ್ಕಿಲ್ಲ ಅದು. ಸೊ ಕೋವ್ಯಾಕ್ಸಿನ್ ಲಸಿಕೆಯನ್ನು ಪ್ರಾಣಿಗಳ ಮೇಲೂ ಕೂಡ ಪ್ರಯೋಗಿಸಲಾಗಿದೆ. ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಗಳು, ಅಡ್ಡ ಪರಿಣಾಮಗಳು ಅದರಿಂದ ಆಗಿಲ್ಲ. ಹಾಗಾಗಿ ಇವತ್ತು ಪರವಾನಗಿಯನ್ನು ಕೊಟ್ಟಾಗಿದೆ. ಸೊ ಪರವಾನಗಿಯನ್ನು ಕೊಟ್ಟ ನಂತರ ನಾಳೆನೇ ಬಂದುಬಿಡ್ಬೋದಲ್ಲ ಸರ್ ಅಂತಂದರೆ ನಾಳೆಗೆ ಬರಲ್ಲ. ಈಗ ಇಲಿ, ಮೊಲ, ಹೆಗ್ಗಣದ ಮೇಲೆ ಕೋವ್ಯಾಕ್ಸಿನ್ ಲಸಿಕೆ ಪ್ರಯೋಗಿಸಲಾಗಿದೆ. ಸಾಮಾನ್ಯವಾಗಿ ಔಷಧಗಳನ್ನು ಮನುಷ್ಯರ ಮೇಲೆ ಪ್ರಯೋಗ ಮಾಡಬೇಕಾದ್ರೆ ಇಲಿಗಳ ಮೇಲೆ ಹೆಚ್ಚಿನ ರೀತಿಯಾದಂಥ ಪ್ರಯೋಗವನ್ನು ಮಾಡ್ತಾರೆ. ಸೊ ಅದು ಏನು ರಿಯಾಕ್ಟ್ ಆಗುತ್ತೆ ಏನು ಅಂತ ಹೇಳಿ ಪ್ರಯೋಗಕ್ಕೆ ಬಳಸೋದೇ ಇಲಿಯನ್ನು ಹೆಚ್ಚಿನ ರೀತಿಯಲ್ಲಿ ಬಳಸೋದು. ಅದಾದ ನಂತರ ಈಗ ಲಸಿಕೆಯನ್ನು ಯಾವಾಗಿಂದ ಕೊಡ್ತಾರೆ ಅನ್ನೋದು ಜನರಿಗಿರುತ್ತೆ. ಜನಸಾಮಾನ್ಯರಿಗೆ ಲಸಿಕೆ ಸಿಗಬೇಕು ಅಂತಂದರೆ ಆಗಸ್ಟ್ ತಿಂಗಳ ನಂತರ ಅದು ಆಗಬಹುದು. ಕಾರಣ ಈಗ ಇರುವಂಥ ಲಸಿಕೆಯನ್ನು ಆರೋಗ್ಯ ಕಾರ್ಯಕರ್ತರು, ವಾರಿಯರ್ಸ್ಗಳು ಯಾರಿದ್ರು ಅವರಿಗೆ ಮೊದಲನೇ ಆದ್ಯತೆಯನ್ನು ಕೊಟ್ಟು 3 ಕೋಟಿ ಜನರಿಗೆ ಅದನ್ನು ನೀಡಲಾಗುತ್ತೆ. ಸೊ ಇದಿಷ್ಟು ಈಗ ವ್ಯಾಕ್ಸಿನ್ ವಿಚಾರದಲ್ಲಿರುವಂಥ ಅಪ್ಡೇಟ್ಸ್ಗಳು. Bharat Biotech has developed a whole variant inactivated coronavirus vaccine named Covaxin in collaboration with ICMR and National Institute of Virology, Pune, from where they received the virus seed strains. This vaccine is developed on ViroCell platform, which has well-established track record of safety and efficacy in the country and globally. The firm has generated safety and immunogenicity data in various animal species such as mice, rats, rabbits, Syrian hamster, and also conducted challenge studies on non-human primates, rhesus macaques, and hamsters. All this data has been shared by the firm with CDSCO. Phase 1 and Phase 2 clinical trials were conducted in approximately 800 subjects, and results have demonstrated that the vaccine is safe and provides a robust immune response. The Phase 3 efficacy trial was initiated in India in 25,800 volunteers, and till date approximately 22,500 participants have been vaccinated across the country, and the vaccine has been found to be safe as per the data available till date. ಸಾಮಾನ್ಯವಾಗಿ ನಾವೇನಾದರೂ ಮಾತಾಡಬೇಕಾದ್ರೆ 100% ಅಂತ ಮಾತಾಡ್ತೀವಲ್ಲ, ಹಾಗೆ ಈಗ 100%ನಲ್ಲಿ ನೋಡೋದಾದರೆ ಸುರಕ್ಷಿತ ಎಷ್ಟು ಅಂತಂದಾಗ 110% ಸುರಕ್ಷಿತ ಅಂತ ಹೇಳ್ತಾ ಇದ್ದಾರೆ. ಆ ಗ್ಯಾರಂಟಿಯನ್ನು ಈಗ ನೀಡಲಾಗ್ತಾ ಇದೆ. ಸೊ ಭಾರತಕ್ಕೆ 2 ಕೊರೋನಾ ಸಂಜೀವಿನಿ ಏನು ಬಂದಿದೆ. ಸೊ ಈ ಸಂಜೀವಿನಿ ಎಷ್ಟು ಸುರಕ್ಷಿತ ಅಂತ ಅಂದಾಗ ಅದಕ್ಕೆ ಉತ್ತರ ಹೀಗಿದೆ: ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ 2 ಲಸಿಕೆಗಳಿಂದ ಅಡ್ಡ ಪರಿಣಾಮಗಳು ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಸೊ ಹಾಗಾಗಿ ಭಾರತಕ್ಕೆ ಸಿಕ್ಕಿರುವಂಥ 2 ಕೊರೋನಾ ಸಂಜೀವಿನಿ ಏನಿದೆ, ಸೊ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಎಷ್ಟು ಸೇಫ್ ಅನ್ನೋ ಪ್ರಶ್ನೆ ನಮ್ಮ ಮುಂದೆ ಬರುತ್ತೆ. 2 ಲಸಿಕೆಗಳಿಂದ ಅಡ್ಡ ಪರಿಣಾಮಗಳಿಲ್ವಾ ಅನ್ನೋ ಪ್ರಶ್ನೆಗಳು ಸಹಜವಾಗಿ ನಮ್ಮಲ್ಲಿ ಹುಟ್ಟಿಕೊಳ್ಳುತ್ತೆ. ಸೊ ಹಾಗಿದ್ದಾಗ ಈ ಲಸಿಕೆ 100ಕ್ಕೆ 110ರಷ್ಟು ಸೇಫ್ ಅಂತ ಹೇಳ್ತಾ ಇದ್ದಾರೆ. ಕೋವಿಶೀಲ್ಡ್, ಕೋವ್ಯಾಕ್ಸಿನ್ ಲಸಿಕೆ 110ರಷ್ಟು ಸುರಕ್ಷಿತವಾಗಿದೆ. 100% ಅಂತ ಹೇಳ್ತೀವಿ, 110% ಇದು ಸುರಕ್ಷಿತವಾಗಿದೆ. ಸಾಮಾನ್ಯ ಆಡು ಭಾಷೆಯಲ್ಲಿ ನಾವು ಮಾತಾಡ್ಬೇಕಾದ್ರೆ ಏನು ಹೇಳ್ತೀವಿ, ಗ್ಯಾರಂಟಿನ ಅದು ಅಂತಂದಾಗ 100%, 110% ಅಂತ ಹೇಳ್ತೀವಲ್ಲ, ಹಂಗೆ 110% ಇದು ಸುರಕ್ಷಿತವಾಗಿದೆ ಅನ್ನೋದನ್ನು ತಜ್ಞರು ಹೇಳ್ತಾ ಇದ್ದಾರೆ. ಜ್ವರ, ನೋವು, ಅಲರ್ಜಿ ಅಂತಹ ಅಡ್ಡ ಪರಿಣಾಮಗಳು ಸಹಜ. ಅದು ಸಾಮಾನ್ಯವಾಗಿ ನೀವು ಯಾವುದೇ ಟ್ಯಾಬ್ಲೆಟನ್ನು ತೆಗೆದುಕೊಂಡಾಗಲೂ ಕೂಡ ಕೆಲವರಿಗೆ ಕೆಲವು ಟ್ಯಾಬ್ಲೆಟ್ಗಳಾಗಿರ್ಬೋದು, ಕೆಲವು ಇಂಜೆಕ್ಷನ್ಗಳಾಗಿರ್ಬೋದು. ಈಗ ಇನ್ಸುಲಿನ್ ತಗೊಂಡಾಗ ತುಂಬ ಜನರಿಗೆ ಇನ್ಸುಲಿನ್ ತಗೊಂಡಾಗ ಕೆಲವರಿಗೆ ಅಲರ್ಜಿ ಆಗುತ್ತೆ. ಸೊ ಅಂಥವ್ರಿಗೆ ಏನಪ್ಪ ಸಮಸ್ಯೆ ಅಂತಂದಾಗ ಅವ್ರಿಗೆ ಬೇರೆ ಅಲ್ಟರ್ನೇಟಿವ್ ಕೊಡ್ತಾರೆ. ಸೊ ಇಂತಹ ಲಸಿಕೆಗಳಿಗೂ ಕೂಡ ಇಂತಹ ಅಡ್ಡ ಪರಿಣಾಮಗಳು ಸಹಜ ಆಗುತ್ತೆ. ಲಸಿಕೆಯನ್ನು ತೆಗೆದುಕೊಂಡಾಗ ಜ್ವರ ಬರೋದು, ನೋವು ಬರೋದು, ಅಲರ್ಜಿ ಅಂತಹ ಅಡ್ಡ ಪರಿಣಾಮಗಳು ಸಾಮಾನ್ಯವಾಗಿ ಕಾಣಿಸ್ಕೊಳ್ಳೋದು ಅಲರ್ಜಿಗಳು. ಸೊ ಅದು ಯಾವುದೂ ಕೂಡ ಸಮಸ್ಯೆ ಆಗಲ್ಲ ಅಂತ ಹೇಳಿದ್ದಾರೆ. DCGI ನಿರ್ದೇಶಕ ಡಾಕ್ಟರ್ VG ಸೋಮಾನಿ ಅವರು ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದರಿಂದ ದೊಡ್ಡ ಮಟ್ಟದಲ್ಲಿ ಯಾವುದೇ ರೀತಿಯಾದಂಥ ಸೈಡ್ ಎಫೆಕ್ಟ್ಗಳಿಲ್ಲ. ಸಣ್ಣ ಪುಟ್ಟ ಜ್ವರ ಕಾಣಿಸ್ಕೊಳ್ಬೋದು, ನೋವು ಕಾಣಬಹುದು, ಅಲರ್ಜಿ ಆಗಬಹುದು ಅಂತ ಹೇಳಿದ್ದಾರೆ. ಇನ್ನು ಜನಸಾಮಾನ್ಯರು ಕೇಳ್ತಾ ಇರೋದು ಏನು, ಸರ್ ಎಷ್ಟಕ್ಕೆ ಸಿಕ್ಬಿಡುತ್ತೆ ಸರ್ ಇದು ಅಂತ ಹೇಳಿ ನಾವು ಆಡು ಭಾಷೆಯಲ್ಲಿ ಕೇಳ್ತೀವಿ, ಎಷ್ಟಕ್ಕೆ ಸಿಗ್ಬಹುದು ಅಂತ ಹೇಳಿ. ಸೊ ಹಾಗೆ ಇದರ ಲೆಕ್ಕ ಏನಿದೆ, ಎಷ್ಟು ದುಡ್ಡಿಗೆ ಇದು ಸಿಗುತ್ತೆ ಅಂತ ಹೇಳಿ. ಸೊ ಭಾರತದಲ್ಲಿ 2 ಕೊರೋನಾ ಲಸಿಕೆಗಳಿಗೆ ಅನುಮತಿಯನ್ನು ಏನು ಕೊಟ್ಟಾಗಿದೆ, ಇದರ ಬೆಲೆ 500ರಿಂದ 600 ರೂಪಾಯಿ ಅಂತ ಹೇಳ್ತಾ ಇದ್ದಾರೆ.
ಭಾರತದಲ್ಲಿ 2 ಕೊರೋನಾ ಲಸಿಕೆಯನ್ನು ಏನು ಕೊಟ್ಟಿದ್ದಾರೆ. ಕೋವಿಶೀಲ್ಡ್ ಲಸಿಕೆಗೆ 500 ರಿಂದ 600 ರೂಪಾಯಿ ಬೆಲೆ ಸಾಧ್ಯತೆ ಅಂದಿದ್ದಾರೆ. ಕೋವ್ಯಾಕ್ಸಿನ್ ಲಸಿಕೆಗೆ 100 ರೂಪಾಯಿಗಿಂತಲೂ ಕಡಿಮೆ ಬೆಲೆ ಇರುವಂತಹ ಸಾಧ್ಯತೆ ಇದೆ ಅಂದಿದ್ದಾರೆ. ಎರಡೂ ಲಸಿಕೆಯನ್ನ ಮೊದಲಿಗೆ ಸರ್ಕಾರಕ್ಕೆ ಕಂಪನಿಗಳು ಮಾರುತ್ತವೆ. ಕೋವ್ಯಾಕ್ಸಿನ್ ಲಸಿಕೆ ಸಂಶೋಧನೆಗೆ 350 ರಿಂದ 400 ಕೋಟಿ ರೂಪಾಯಿ ಖರ್ಚಾಗಿರುವಂತದ್ದಿದೆ. ಖಾಸಗಿ ಮಾರುಕಟ್ಟೆಗೆ ಬಂದಾಗ ಲಸಿಕೆಗಳ ಬೆಲೆ ಸಹಜವಾಗಿಯೇ ಹೆಚ್ಚಳವಾಗುತ್ತೆ. 2 ಲಸಿಕೆಗಳಿಗೆ ಈಗ ಅವಕಾಶವನ್ನ ಕೊಟ್ಟಿದ್ದಾರೆ. ಎಷ್ಟು ಪರಿಣಾಮಕಾರಿ ಅಂತಂದಾಗ 3 ತಿಂಗಳ ಅವಧಿಯಲ್ಲಿ ಕೋವಿಶೀಲ್ಡ್ ಲಸಿಕೆ 2 ಡೋಸ್ ಅನ್ನು ಕೊಡಬೇಕಾಗುತ್ತೆ. ಒಂದು ಡೋಸ್ ಅನ್ನು ಕೊಟ್ಟು 12 ವಾರಗಳ ನಂತರ ಇನ್ನೊಂದು ಡೋಸ್ ಅನ್ನು ಕೊಡುವಂಥದ್ದು. ಆ ಇನ್ನೊಂದು ಡೋಸ್ ಅನ್ನು ಕೊಡೋಕೆ ಗ್ಯಾಪ್ ಇರೋದೇ 3 ತಿಂಗಳು, ಅಂದರೆ 12 ವಾರ ಅಂತ ಕರೀತಾರೆ ಮೆಡಿಕಲ್ ಟರ್ಮ್ನಲ್ಲಿ ನೋಡೋದಾದ್ರೆ. 3 ತಿಂಗಳ ಅವಧಿಯಲ್ಲಿ 2 ಡೋಸ್ ಕೊಟ್ಟರೆ ಪರಿಣಾಮಕಾರಿಯಾಗಿರುತ್ತೆ. ಮೊದಲನೇ ಡೋಸ್ ಅನ್ನು ತಗೊಂಡ ನಂತರವೂ ಕೂಡ ನಿಮಗೆ ಕೊರೋನಾ ಬರಬಹುದು, ಕೊರೋನಾ ಬರದೇನೂ ಇರಬಹುದು. ಕಾರಣ ಅದು 50% ನಿಮ್ಮ ಮೇಲೆ ಪರಿಣಾಮವನ್ನು ಬೀರಿರುತ್ತೆ. ಇನ್ನು 100% ನಿಮ್ಮ ಮೇಲೆ ಎಫೆಕ್ಟ್ ಆಗಬೇಕು, ಪರಿಣಾಮಕಾರಿಯಾಗಿರಬೇಕು ಅನ್ನೋದಾದರೆ ಎರಡನೆಯ ಡೋಸ್ ಅನ್ನು ಕೂಡ ತೆಗೆದುಕೊಳ್ಬೇಕು. ಅದು 3 ತಿಂಗಳು. ಅಷ್ಟರೊಳಗೆ ನೀವು ಇನ್ನೂ ಸುರಕ್ಷಿತವಾಗಿರಬೇಕು. 95% ಕೋವಿಶೀಲ್ಡ್ ಲಸಿಕೆ ಪರಿಣಾಮಕಾರಿ ಅಂತ ಹೇಳಿದ್ದಾರೆ. ಇದಕ್ಕಿಂತಲೂ ಇನ್ನೇನು ಬೇಕು, 95% ಪರಿಣಾಮಕಾರಿ ಅಂತ ಹೇಳಿದ್ದಾರೆ. 95%. ಒಂದು ಸಲ ಉತ್ಪಾದಿಸಲಾದಂಥ ಲಸಿಕೆಯನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ 6 ತಿಂಗಳು ಇಡಬಹುದು. ಸಮಸ್ಯೆನೇ ಆಗಲಿಕ್ಕಿಲ್ಲ ಇದು. 6 ತಿಂಗಳು ನಿಮಗೆ ಒಂದು ಎಕ್ಸ್ಪೈರಿ ಡೇಟ್ ಅಂತ ಹೇಳಿ ಎಲ್ಲದಕ್ಕೂ ಕೂಡ ಇರುತ್ತೆ. ಒಂದು ಎಕ್ಸ್ಪೈರಿ ಡೇಟು, ಟ್ಯಾಬ್ಲೆಟ್ ತೊಗೊಳ್ಳಿ, ಏನಾದರೂ ತೊಗೊಳ್ಳಿ, ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಅಂತ ಇಟ್ಟಿರ್ತಾರೆ. ಸೊ ಆ ಎಕ್ಸ್ಪೈರಿ ಡೇಟ್ ಇದಕ್ಕೆ 6 ತಿಂಗಳಿದೆ. ಕೋವಿಶೀಲ್ಡ್ ಲಸಿಕೆ ಬೆಲೆ 500 ರಿಂದ 600 ರೂಪಾಯಿ ಇರುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಗೊತ್ತಿಲ್ಲ, ಅದು ಖಾಸಗಿಯಾಗಿ ನೀವು ಖರೀದಿ ಮಾಡೋಕೆ ಬಂದಾಗ. ಬಟ್ ಈಗ ಖರೀದಿ ಮಾಡುವಂಥ ಪರಿಸ್ಥಿತಿ ಇಲ್ಲ ಈಗ. ಕಾರಣ ಸರ್ಕಾರವೇ ತಗೊಂಡು 3 ಕೋಟಿ ಜನರಿಗೆ ಉಚಿತವಾಗಿ ಕೊಡುತ್ತೆ ಅಂತ ಹೇಳಿದ್ದಾರೆ. ಈ ಲೆಕ್ಕ ನಮಗೆ ದೊಡ್ಡ ಮಟ್ಟದಲ್ಲಿ ಪರಿಣಾಮ ಬೀರಲಿಕ್ಕಿಲ್ಲ. ಕೋವ್ಯಾಕ್ಸಿನ್ ಬೆಲೆ 100 ರೂಪಾಯಿಗಿಂತ ಕಡಿಮೆ ಇರುವಂಥ ಸಾಧ್ಯತೆ ಇದೆ. ಕಾರಣ ಅದು ದೇಶಿ ವ್ಯಾಕ್ಸಿನ್ ಆಗಿರೋದ್ರಿಂದ ಕಡಿಮೆ ಇರಬಹುದು ಅಂತ ಅಂತಿದ್ದಾರೆ ಕೋವ್ಯಾಕ್ಸಿನ್ನ ಬೆಲೆ. ಸೊ ಆದರೆ ಅದಕ್ಕೆ ಖರ್ಚಾಗಿರುವಂಥ ಲೆಕ್ಕ, ಕೋವ್ಯಾಕ್ಸಿನ್ ಲಸಿಕೆ ಉತ್ಪಾದನೆಗೆ 350 ರಿಂದ 400 ಕೋಟಿ ರೂಪಾಯಿ ವೆಚ್ಚ ಇದೆ. ಸೊ ಹಾಗಾಗಿ ದೊಡ್ಡ ಮಟ್ಟದಲ್ಲಿ ಅದು ಅಲ್ವೇ ಅಲ್ಲ. ಒಂದು ದೇಶಕ್ಕೆ 350 ರಿಂದ 400 ಕೋಟಿ, ಇಟ್ಸ್ ನಾಟ್ ಎ ಬಿಗ್ ಅಮೌಂಟ್. ಸೊ ಹಾಗಾಗಿ ಒಂದು ದೇಶಕ್ಕೆ ಕಂಪೇರ್ ಮಾಡಿದಾಗ ಹಾಗಾಗಿನೇ 100 ರೂಪಾಯಿ ಒಳಗಡೆಗೆ ಈ ಲಸಿಕೆ ಸಿಗಬಹುದು ಅನ್ನೋ ಲೆಕ್ಕಾಚಾರ ಇದೆ. ಅಮೆರಿಕ, ದಕ್ಷಿಣ ಅಮೆರಿಕ, ಏಷ್ಯಾ, ಯುರೋಪ್ ರಾಷ್ಟ್ರಗಳಿಗೂ ಕೂಡ ಕೋವ್ಯಾಕ್ಸಿನ್ ಮಾರಾಟವನ್ನು ಮಾಡೋದಿದೆ. ಕಾರಣ ಇದನ್ನು ಹಲವು ಬಾರಿ ಸರ್ ಕೂಡ ಹೇಳಿದ್ದಾರೆ. ಏನಂದರೆ ಒಪ್ಪಂದಗಳನ್ನು ಮಾಡ್ಕೊಂಡಿರ್ತೀವಿ ನಾವು ಆಯಾ ದೇಶಗಳೊಂದಿಗೆ. ಇಂತಹ ಸಂದರ್ಭಗಳಲ್ಲಿ ಏನಾದರೂ ಬಂದಾಗ ಅವರು ನಮಗೆ ಕೊಡೋದಾಗಿರ್ಬೋದು, ನಾವು ಅವ್ರ ಸಹಾಯಕ್ಕೆ ನಿಲ್ಲೋದಾಗಿರ್ಬೋದು, ಇವೆಲ್ಲವೂ ಇರುತ್ತೆ. ಸೊ ಹಾಗಾಗಿ ಈ ಕೋವ್ಯಾಕ್ಸಿನ್ ವಿಚಾರವನ್ನು ಕೂಡ ಮಾರಾಟ ಮಾಡಬಹುದು.